ಧರ್ಮಸ್ಥಳದಲ್ಲಿ ನಿಗೂಢ ಸಾವಿನ ಪ್ರಕರಣ ಎಸ್ಐಟಿ ತನಿಖೆ ಮಾಡ್ತಿದೆ. 12 ಸ್ಥಳಗಳನ್ನ ಈಗ ಪರಿಶೀಲನೆ ಮಾಡಿದೆ. 13ನೇ ಸ್ಥಳಕ್ಕೆ ಇದೀಗ GPR ಬಳಕೆ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಅಲ್ಲಿ ಅಗೆಯೋಕ್ಕಾಗಲ್ಲ, ಅದರಿಂದ ತುಂಬ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಈಗ GPR ಮಿಷನ್ ಮುಖಾಂತರ ಅಲ್ಲಿ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ ತಂಡ. ಈ GPR ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಒಂದು ವಿಷಯಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಭೂವಿಜ್ಞಾನಿ HSM ಪ್ರಕಾಶ್ ಇದ್ರವ್ರು ಮಾತಾಡಿಸ್ತೀನಿ. ಸರ್, ಈಗ 12 ಸ್ಥಳಗಳನ್ನು ಉತ್ಖನನ ಮಾಡಿದ್ದಾರೆ. ಈಗ 13ನೇ ಸ್ಥಳ ಅಲ್ಲಿ ಅಗಿಯೋಕ್ಕಾಗ್ತಿಲ್ಲ. ಒಂದು ಕಡೆ ಟ್ರಾನ್ಸ್ಫಾರಮ್ ಇದೆ, ಪಕ್ಕದಲ್ಲಿ ರೋಡ್ ಇದೆ, ತುಂಬ ಸಮಸ್ಯೆ ಆಗ್ಬೋದು ದೃಷ್ಟಿಯಿಂದ ಈಗ SIT ತಂಡ GPR ಅನ್ನು ಬಳಕೆ ಮಾಡಲು ಮುಂದಾಗಿದ್ದಾರೆ. ಸರ್, GPR ಅಂದರೆ ಏನು ಸರ್, ಅದು ಯಾವ ರೀತಿ ಕೆಲಸ ಮಾಡುತ್ತಂತ? ನಮಸ್ಕಾರ ವೀಕ್ಷಕರಿಗೆ. ನೋಡಿ, GPR ಅಂದರೆ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಟೆಕ್ನಿಕ್ ಅಂತ. ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಬರುತ್ತೆ. ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಮಿಲಿಟ್ರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು, ಅವರ ಸೈನಿಕರು ಬರೋದಕ್ಕೆ. ಅಂಥ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟಿಂದ ಮಾಡ್ಬೋದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ಲು ಯಾವ ಅಡೆತಡೆ ಇಲ್ಲದೆ ಇದ್ದರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವುದಾದ್ರು ಹಾರ್ಡ್ ರಾಕ್ ಇದ್ದರೆ ಅಥವಾ ಬೇರೆ ಏನಾದರೂ ತಡೆ ಇದ್ದರೆ, ನೀರು ಬಂದರೆ, ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಇಲ್ಲಿ ಟನಲ್ಗಳಲ್ಲಿ ಖಾಲಿ ಸ್ಪೇಸ್ ಇರುತ್ತೆ, ಅಲ್ಲಿ ಅದು ಕ್ವಿಕ್ಕಾಗಿ ಪಾಸ್ ಆಗುತ್ತೆ. ಅದು ಇದರಲ್ಲಿ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಅದನ್ನೆಲ್ಲ ಪ್ಲಾಟ್ ಮಾಡಿ ಪ್ರಿಂಟೌಟ್ ತಗೊಂಡಾಗ ನಮಗೆ ಟನಲ್ ಎಲ್ಲಿದೆ ಒಂದು ಏರಿಯಾದಲ್ಲಿ ಮತ್ತು ಯಾವ ಆಳದಲ್ಲಿದೆ ಅದು ಗೊತ್ತಾಗುತ್ತೆ. ಯಾಕೆಂದರೆ ವಾಸ್ಟ್ ಏರಿಯಾ. ಈಗ ನಾವು ಫ್ರಂಟ್ಗೆ ಹೋದಾಗ, ಕಾಡುಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಏರಿಯಾ ಇರುತ್ತೆ. ಅದನ್ನು ನಾವು ಎಲ್ಲ ಕಡೆ ಅಗಿಯೋದಕ್ಕೂ ಆಗಲ್ಲ, ಎಲ್ಲ ಕಡೆ ಸ್ಕ್ಯಾನ್ ಮಾಡೋದಕ್ಕೂ ಆಗಲ್ಲ. ಆದರೆ ಈ ಪ್ರಸಂಗದಲ್ಲಿ ಈ ಅನಾಮಿಕ ವ್ಯಕ್ತಿ ಏನು ಜಾಗಗಳು ತೋರಿಸ್ತಾ ಇದ್ದಾರೆ, ಅದರಲ್ಲಿ ಕೆಲವು ಸಿಕ್ಕಿವೆ, ಕೆಲವು ಸಿಕ್ಕಿಲ್ಲ. ಅದೊಂದು ತಪ್ಪಿಲ್ಲ, ನೆನಪಿನ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾವುದೋ ಒಂದು ನೇರಳೆ ಮರ ಇತ್ತು, ಅದರ ಪಕ್ಕದಲ್ಲಿ ಊತಿದ್ದೆ ಅಂತ ಅವ್ರಿಗೆ ಅಂದಿರ್ತಾರೆ. ಈಗ ನೇರಳೆ ಮರನೇ ಇರಲ್ಲ, ಕಡ್ದಾಕ್ಬಿಟ್ಟಿರ್ತಾರೆ. ಆಗ ಕನ್ಫ್ಯೂಷನ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಎಕ್ಸ್ಕವೇಷನ್ನು ಮತ್ತು ಲೇಬರು, ಟೈಮು ಅದೆಲ್ಲ ಉಳಿಸೋದಕ್ಕೋಸ್ಕರ ಈಗೇನು ಮಾಡೋದು, ಒಂದು 500 ಮೀಟರ್ ಬೈ 500 ಮೀಟರ್ ಪ್ರದೇಶ ಅಥವಾ ಈ ಏರಿಯಾ ಅಂತ ಹೇಳಿದಾಗ ಒಂದು ಬೇಡ 200 ಮೀಟರ್ ಬೈ 200 ಮೀಟರ್ ಆರ್ 100 ಮೀಟರ್ ಬೈ 100 ಮೀಟರ್ ಅವಶ್ಯಕತೆಗೆ ಅನುಸಾರವಾಗಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಈ ಒಂದು GPR ಟೆಕ್ನಿಕ್ಕಿಂದ ಕ್ಲೋಸ್ ಸ್ಪೇಸ್ಡ್ ಟ್ರಾವರ್ಸಿಂಗ್ ಮಾಡಿ ಪ್ರೊಫೈಲಿಂಗ್ ಮಾಡೋದ್ರಿಂದ ನಮ್ಗೆ ಅದು ಎಲ್ಲಿದ್ರೂ ಕೂಡ ಪತ್ತೆ ಹಚ್ಬೋದು. ಹೇಗೆ ಗೊತ್ತಾಗುತ್ತೆ ಎಷ್ಟು ಆಳ ಮಾಹಿತಿಯನ್ನು ನೀಡುತ್ತೆ? ಇದು 3 ಮೀಟ್ರು 4 ಮೀಟ್ರ್ವರೆಗೂ ಕೂಡ ಪೆನಿಟ್ರೇಟ್ ಮಾಡ್ಬೋದು. ಅದು ಸಿಗ್ನಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರಾಂಗ್ ಸಿಗ್ನಲ್ ಕಳಿಸಿದ್ರೆ ತುಂಬ ಆಳಕ್ಕೆ ಹೋಗುತ್ತೆ, 10 ಮೀಟ್ರ್ವರೆಗೂ ಹೋಗ್ಬೋದು. ಸೊ ಮೀಡಿಯಮ್ ಸ್ಟ್ರೆಂತ್ ಇರೋದ್ರೆ ಒಂದು ಸ್ವಲ್ಪ 4 ಮೀಟ್ರ್ವರೆಗೂ ಹೋಗುತ್ತೆ. ಸೊ ಆ ರೀತಿ ಆ ಸಂದರ್ಭಕ್ಕೆ ಗ್ರೌಂಡ್ ಸಿಚುವೇಷನ್ಗೆ ಎಷ್ಟು ಸ್ಟ್ರೆಂತ್ ಸಿಗ್ನಲ್ ಬೇಕು ಅದನ್ನು ಕ್ಯಾಲಿಬ್ರೇಷನ್ ಮಾಡೋ ಟೈಮ್ನಲ್ಲಿ, ಸ್ಟ್ಯಾಂಡರ್ಡೈಸ್ ಮಾಡೋ ಟೈಮ್ನಲ್ಲಿ ಅದನ್ನು ಡಿಸೈಡ್ ಮಾಡ್ಬೋದು. ಈ ಪರ್ಪಸ್ಗೆ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದು. ನನಗೆ ಹೇಳಿದಾಗೆ ಮಿಲ್ಟ್ರಿದಾಯಿತು. ಈಗ ತಿಕ್ಕ ಕಾಡಲ್ಲಿ ನಕ್ಸಲೈಟ್ಸ್ ಇರೋ ಕಡೆ ಈ ರೋಡು, ಒಂದು ಚಿಕ್ಕ ರೋಡ್ ಇರುತ್ತೆ, ಪೊಲೀಸ್ ಜೀಪ್ ಬರ್ತಾರೆ ಅಂತ ಗೊತ್ತಾದರೆ ಅವರು ಎಲ್ಲೋ ಒಂದು ಕಡೆ ಕಲ್ವರ್ಟ್ ಇರೋ ಕಡೆ ಅಥವಾ ಒಂದು ರೋಡ್ನಲ್ಲಿ ಅಗೆದ್ಬಿಟ್ಟು ಒಳಗಡೆ IEDಗಳಿರ್ತಾರೆ, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅಂತ. ಆ ಜೀಪ್ ಪಾಸ್ ಆದಾಗ ಅದ್ರ ಪ್ರೆಷರ್ಗೆ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಆಗ ಜೀಪು 30-40 ಅಡಿ ಮೇಲಕ್ಕೆ ಎಗರುತ್ತೆ. ಅದರಲ್ಲಿರತಕ್ಕಂಥ ಸಿಬ್ಬಂದಿ ಎಲ್ಲ ಸತ್ತೋಗ್ಬಿಡ್ತಾರೆ. ಈ ರೀತಿ ಅದು ನಾನು ಹೇಳಿದ್ದು. ಆ ರೀತಿ ನಂತರ ಈಗ ಸಿಟಿನಲ್ಲಿ ಗ್ಯಾಸ್ ಪೈಪ್ಲೈನು ಅಥವಾ ಬೇರೆ ರೀತಿಯ ಪೈಪ್ಲೈನ್ ಹಾಕಿರ್ತಾರೆ, ಅದನ್ನು ಕೂಡ ಡಿಟೆಕ್ಟ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಮೆಥಡ್ನ ಬೇರೆ ಹೆಸರು ಹೇಳ್ತೀವಿ, IP ಅಂತ ಹೇಳ್ತೀವಿ. ಅದರಲ್ಲಿ ಹಿಡನ್ ಮಿನರಲ್ ಡಿಪಾಸಿಟ್ಸ್ ಏನಿದೆ, ಮೇಲ್ಗಡೆ ಸಾಯಿಲ್ ಕವರ್ ಇರುತ್ತೆ, ಗೊತ್ತಾಗಲ್ಲ. ಅದರ ಆಳದಲ್ಲಿ ಕಾಪರ್, ಲೆಡ್, ಜಿಂಕ್, ಆ ರೀತಿಯ ನಿಕಲ್, ಕ್ರೋಮಿಯಂ, ಆ ರೀತಿ ಗೋಲ್ಡ್ ಡಿಪಾಸಿಟ್ಸು ಇರೋ ಕಡೆ ಅದು ಯಾವ ಆಳದಲ್ಲಿ ಸಿಗುತ್ತೆ ಅಂತ ಪತ್ತೆ ಮಾಡೋದಕ್ಕೆ ಈ ಮೆಥಡ್ ಉಪಯೋಗಿಸ್ತೀವಿ. ಸೊ ಈಗ ಶವಗಳನ್ನು ನಾನು ಊತಿಟ್ಟಿನಿ ಅಂತ ಹೇಳ್ತಾನೆ, ಈ ಒಂದು ವಿಷಯಕ್ಕೆ ಆ ಒಂದು ಮಿಷನ್ ಕೆಲಸ ಮಾಡುತ್ತಾನ, ಇಲ್ಲಿ ಏನಾದರೂ ಇದೆ ಅಂತ ತಿಳಿಸ್ತದನ, ಯಾವ ರೀತಿ ತಿಳಿಸ್ತಾರಂತ? ಈಗ ಅಸ್ಥಿ ಪಂಜರ ನೋಡಿ, ಹೂತಾಕಿದ ಮೇಲೆ ಒಂದು 6 ತಿಂಗಳು 1 ವರ್ಷದೊಳಗಡೆ ಫ್ಲೆಶ್ ಏನಿರುತ್ತೆ ಅದಕ್ಕೆ ಮುಂಚೆನೇ ಅದೆಲ್ಲ ಹೊರಟೋಗ್ಬಿಡುತ್ತೆ. ಗಟ್ಟಿಯಾದ ಮೂಳೆಗಳು ಉಳ್ಕೊಂಡಿರ್ತವೆ ಮತ್ತು ತಲೆಬುರುಡೆ ಉಳ್ಕೊಂಡಿರುತ್ತೆ. ಅದು ಸೀದಾ ಮಲಗಿಸಿದ್ರೆ ಅದ್ರ ಫುಲ್ ಲೆಂತ್ ಇರುತ್ತೆ.
ಅಥವಾ ಏನೋ ಬೆಂಡ್ ಆಗಿದ್ರೆ ಅಥವಾ ಕೂತಿದ್ರೆ ಲೆಂತ್ ಕಮ್ಮಿ ಇರುತ್ತೆ. ಸೊ ಇದು ಅರ್ಜೆಂಟಲ್ಲಿ ಮಾಡಿರೋದು ಒಂದು ಪೊಲೀಸ್ ಆಫೀಸರು ಚೆನ್ನಾಗಿ ಹೇಳ್ತಾಯಿದ್ರು. ನಾರ್ಮಲಾಗಿ ಮಾಡಿದ್ರೆ 6 ಅಡಿ 7 ಅಡಿ ತನಕ ತೆಗೆದಿರ್ತಾರೆ. ಸಾಯಿಲ್ ಪ್ರೊಫೈಲ್ ಎಷ್ಟಿರುತ್ತೆ, ಕೆಲವು ಏರಿಯಾಗಳಲ್ಲಿ 2 ಅಡಿ ಸಾಯಿಲ್ ಇರುತ್ತೆ, ಕೆಲವು ಏರಿಯಾಗಳಲ್ಲಿ 100 ಅಡಿ ಆಳ ಸಾಯಿಲ್ ಇರುತ್ತೆ. ಸೊ ನಾರ್ಮಲಾಗಿ ಇಂಥ ಕೇಸ್ಗಳಲ್ಲಿ ಅರ್ಜೆಂಟಾಗಿ ರಾತ್ರೋರಾತ್ರಿ ಮಾಡೋ ಕೇಸಲ್ಲಿ 3 ಅಡಿ ತೆಗೆದಿರ್ಬೋದು, ಹೆಚ್ಚಿವರು 4 ಅಡಿ ತೆಗೆದಿರ್ಬೋದು. ಅದು ಆ ಆಳದ ಖಂಡಿತ ಸಿಗ್ನಲ್ ಹೋಗಿ ಈಗ ಡಿಫ್ರೆನ್ಸ್ ಬಂದಾಗ, ಕಾಂಟ್ರಾಕ್ಟ್ ಬಂದಾಗ ಆ ಸಿಗ್ನಲ್ ಹೋಗ್ತಾ ಇರುತ್ತೆ. ಪಕ್ಕದಲ್ಲಿ ಮಣ್ಣಿದೆ, ಅದರಲ್ಲಿ ಸರಾಗವಾಗಿ ಹೋಗುತ್ತೆ. ಇಲ್ಲಿ ಗಟ್ಟಿ ಪದಾರ್ಥ ಇದೆ, ಅಲ್ಲಿ ಪೆನಿಟ್ರೇಟ್ ಮಾಡಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅದ್ರ ಶೇಪ್ ಬರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಸಿಗ್ನಲ್ಸ್ ಕಳಿಸ್ತಾ ಇದ್ದರೆ ಟ್ರಾವರ್ ಸಿಗ್ನಲ್ ಪ್ರೊಫೈಲಿಂಗ್ನಲ್ಲಿ ಎಲ್ಲೆಲ್ಲಿ ಅಬ್ಸ್ಟ್ರಕ್ಷನ್ ಇದೆಯೋ ಅದು ನಮಗೆ ಗೊತ್ತಾಗುತ್ತೆ. ಅದೇನು ಸೌಂಡ್ ಬರುತ್ತಾ, ಏನಾದರೂ ಹೇಳುತ್ತೆ ಸರ್, ಏನಾದರೂ ಪ್ರಿಂಟ್ಔಟ್ ಬರುತ್ತಾ, ಹೇಗೆ ಸರ್ ಅಂತ? ಪ್ರಿಂಟ್ಔಟ್ ತಗೊಬೋದು, ಇಮೇಜ್ ಕಾಣಿಸುತ್ತೆ, ಅದು ಪ್ರಿಂಟ್ಔಟ್ ಕೂಡ ತಗೊಬೋದು. ಇಮೇಜ್ ಕಾಣಿಸುತ್ತೆ, ಒಳಗೆ ಇಮೇಜ್ ಕಾಣಿಸುತ್ತೆ. ಸೊ ಅದನ್ನೆಲ್ಲ ಪ್ಲಾಟಿಂಗ್ ಮಾಡಿದಾಗ ಅದರ ಶೇಪ್ ಬರುತ್ತೆ ಇಮೇಜ್ ಥರ. ಆಗ ಈಗ ಗಟ್ಟಿ ಪದಾರ್ಥ ಎಲ್ಲಿದೆ 2 ಮೀಟ್ರ್ ಆಳದಲ್ಲಿದೆ, ಆ ಆಳದಿಂದ ಬರೋ ಸಿಗ್ನಲ್ಸ್ ಎಲ್ಲ ಒಂದೇ ಪ್ರಮಾಣದಲ್ಲಿರುತ್ತೆ. ಅದನ್ನು ಪ್ಲಾಟ್ ಮಾಡಿದಾಗ ಅದು ಲೀನಿಯರ್ ಇದೆಯೋ, ಸರ್ಕ್ಯುಲರ್ ಇದೆಯೋ, ಸ್ಕ್ವೇರ್ ಇದೆಯೋ, ರೆಕ್ಟ್ಯಾಂಗ್ಯುಲರ್ ಇದೆಯೋ, ಟ್ರಪಿಸಾಯ್ಡಲ್ ಇದೆಯೋ, ಅದನ್ನೆಲ್ಲ ಶೇಪ್ ಗೊತ್ತಾಗುತ್ತೆ. ಸೊ ಆ ಶೇಪ್ ಆಧಾರದ ಮೇಲೆ ಬೋನ್ ಅಲೈನ್ಮೆಂಟು, ಸ್ಕಲ್ ಶೇಪು, ಇವು ಡಿಜಿಟ್ಸ್ ಬೆರಳುಗಳು ಇವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇದು ಬಾಡಿ ಅಂತ, ಇಲ್ಲಿ ಅಸ್ಥಿಪಂಜರ ಇಲ್ಲಿದೆ ಅಂತ. ಅಗಿಯಬಹುದು, ನಂತರ ಹಾಕೊಂಬೋದು. ಅಗದು ಆ ಅಗದ ಮೇಲೆ ಫೋರೆನ್ಸಿಕ್ ಮೆಥಡಲ್ಲಿ ಅದು ಯಾವ ಏಜು, ಮೇಲೋ ಫಿಮೇಲೋ, ಯಾವ ರೀತಿ ಸತ್ತಿರ್ಬೋದು, ಒಡೆದಾಟಗಳಿದ್ರೆ ಯಾವ್ದಾದ್ರು ಮೂಳೆ ಮುರಿದಿದೆಯಾ, ಕತ್ತು ಮುರಿದಿದೆಯಾ, ತಲೆಗೆ ಏಟು ಬಿದ್ದಿದೆಯಾ, ಅದೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ಫೋರೆನ್ಸಿಕ್ ಮೆಥಡ್ ಇದು ಜಿಯೋ ಫಿಸಿಕಲ್ ಮೆಥಡ್. ಸರ್, ಈಗ ಈ ಒಂದು ಮಿಷನ್ SIT ಅವರಿಗೆ ಎಷ್ಟು ಪ್ರಾಮುಖ್ಯತೆ ವಹಿಸ್ಬೋದು ಈ ಒಂದು ಪ್ರಕರಣಕ್ಕೆ ಅಂತ? ಹೆಲ್ಪ್ ಆಗುತ್ತೆ. ಇದು ಒಂದು ಟೂಲು. ಈಗ ಡಾಕ್ಟ್ರುಗಳಿಗೆ ಎಕ್ಸ್ರೇ ತೆಗ್ದಂಗೆ, ಎಕ್ಸ್ರೇ ಎಲ್ಲ ಸಂದರ್ಭದಲ್ಲೂ ತೆಗಿಯಲ್ಲ. ಅವ್ರು ಡಾಕ್ಟ್ರುಗಳು ಎಲ್ಲ ಕ್ಲಿಯರಾಗಿ ಗೊತ್ತಾಗ್ಬಿಟ್ರೆ ಔಷಧಿ ಬರ್ಕೊಡ್ತಾರೆ, ನೀವು ತಗೊಂಡು ಹೋಗ್ಬೋದು. ಆದರೆ ಅನುಮಾನ ಬಂದಾಗ ಎಕ್ಸ್ರೇ ಮಾಡಿಸ್ಕೊಂಬನ್ನಿ ಅಂತಾರೆ. ಹಾಗೆ ಇದು ಎಕ್ಸ್ರೇ ಮೆಥಡ್ ಇದ್ದಾಗ ಇಟ್ಸ್ ಎಕ್ಸ್ರೇಯಿಂಗ್ ದಿ ಗ್ರೌಂಡ್ ಆ್ಯಕ್ಚುಲಿ. ಮತ್ತು ಈಗ ಮುಸುಕುದಾರಿ ಬೇರೆ ಪ್ರದೇಶ ತೋರಿಸಿದ್ರೆ ಈ ಒಂದು ಮಿಷನ್ ಮುಖಾಂತರ ಪತ್ತೆ ಹಚ್ಬೋದಾ, ಹೇಗೆ ಸರ್ ಅಂತ? ಈಗ ಬೇರೆ ಪ್ರದೇಶಗಳಲ್ಲಿ ಅಂತ ಖಚಿತವಾಗಿ ಇಲ್ಲೇ ಅಂತಂದರೆ ಅದು ಅಲ್ಲೇ ಅಗಿಬೋದು. ಆತನಿಗೂ ಇಲ್ಲಿರ್ಬೋದು ಸರ್, ಇಲ್ಲೇ ಎಲ್ಲೋ ಮಾಡಿದ್ದೀನಿ ಅಂತಂದರೆ ಅದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ, ಟೈಮ್ ಅವಾಯ್ಡ್ ಮಾಡೋದಕ್ಕೆ ಈ ಪ್ರೊಫೈಲಿಂಗ್ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಇದೆ, ನಾನು ನೆನ್ನೆ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಕೊಲಂಬಿಯಾ ಮತ್ತು ದೇಶಗಳಲ್ಲಿ ನಾಗರಿಕತೆ, ಅವರ ನಾಗರಿಕತೆ 2000-3000 ವರ್ಷಗಳ ಹಿಂದೆ ಇತ್ತು. ಆಗ ಅವರಲ್ಲಿ ಒಂದು ನಂಬಿಕೆ ಇತ್ತು, ಪುನರ್ಜನ್ಮ ಅಂತ. ಆಗ ಯಾರಾದರೂ ಒಬ್ಬ ಚೀಫ್ಟನ್ ಅಥವಾ ಕಿಂಗು, ಆ ಥರ ಪ್ರಮುಖ ವ್ಯಕ್ತಿ ಅಥವಾ ಫ್ಯಾಮಿಲಿ ಹೆಡ್ ಸತ್ತು ಹೋದಾಗ ಒಂದು ದೊಡ್ಡ ಬರಿಯಲ್ ಚೇಂಬರ್ ತೆಗೆದು ಅವನದು ಏನೇನಿತ್ತೋ ಅದೆಲ್ಲ ಅಲ್ಲೇ ಇಡೋರು. ಗೋಲ್ಡ್ ಇರ್ಬೋದು, ಬೇರೆ ವ್ಯಾಲ್ಯೂಬಲ್ಸ್ ಇರ್ಬೋದು, ಅದೆಲ್ಲ. ಯಾಕೆಂದರೆ ಅವನು ಮತ್ತೆ ಹುಟ್ಟಿ ಬರ್ತಾನೆ ಅಂತ, ಹುಟ್ಟಿ ಬಂದು ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತ. ಅದೇ ರೀತಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೆಕ್ಸ್ಟ್ ಸತ್ತಾಗ ಅದೇ ಜಾಗದಲ್ಲಿ ಮಾಡ್ತಾರೆ. 8-10 ಜನಕ್ಕೆಲ್ಲ ಒಂದೇ ಮಾಸ್ ಬರಿಯಲ್ ಚೇಂಬರ್ ಇರುತ್ತೆ. ಅಂಥ ಜಾಗದಲ್ಲಿ ಒಳಗಡೆ ಗೋಲ್ಡ್ ಇರುತ್ತೆ ಸಿಕ್ಕಾಪಟ್ಟೆ. ಈ ಗ್ರೇವ್ ಡಿಗರ್ಸ್ ಏನು ಮಾಡ್ತಾರೆ, ಒಂದು ರೀತಿಯ ಬರ್ಜಿ ಇದ್ದಾಗೆ, ಈಟಿ ಇದ್ದಾಗೆ ಆ ಥರದ್ದೊಂದು ಮಣ್ಣಿನ ಒಳಗಡೆ ಹಿಂಗೆ ಚುಚ್ಚಿ ವಾಪಸ್ ಎಳ್ಕೊಂಡಾಗ ಮಣ್ಣಿನ ಸ್ಯಾಂಪಲ್ ಬರುತ್ತೆ 6 ಇಂಚ್ ಆಳದಿಂದ. ಈಗ ಅಕ್ಕಿ ಮೂಟೆ ಒಳಗಡೆ ಹಿಂಗೆ ಚುಚ್ಚಿ ಅಕ್ಕಿ ಸ್ಯಾಂಪಲ್ ತಗೊಂತಾರಲ್ಲ, ಆ ಥರ ಮಣ್ಣಿನ ಸ್ಯಾಂಪಲ್ ತಗೊಂಡು ಅವ್ರು ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ. ಇದು ಡಿಸ್ಟರ್ಬ್ ಆಗಿದೆಯಾ ಈ ಜಾಗದಲ್ಲಿ, ಇಲ್ಲ ಒರಿಜಿನಲ್ ಇಲ್ಲ, ಅದು ಹೇಳೋಷ್ಟು ಎಕ್ಸ್ಪರ್ಟೈಸ್ ಇರುತ್ತೆ. ಇದು ಡಿಸ್ಟರ್ಬ್ ಆಗಿದೆ ಅಂದರೆ ಅಲ್ಲಿ ಅಗಿತಾರೆ. 7-8 ಅಡಿ ಆಳಕ್ಕೆ ಹೋದಾಗ ದೊಡ್ಡ ಚೇಂಬರ್ ಸಿಗುತ್ತೆ, 7-8 ಬಾಡಿಗಳಿರ್ತವೆ, ಸಿಕ್ಕಾಪಟ್ಟೆ ಗೋಲ್ಡ್ ಕೂಡ ಸಿಗುತ್ತೆ. ಅದನ್ನು ಅವರು ಬಳಸ್ಕೊಂತಾರೆ. ಈಗ ಆ ಒಂದು ಪ್ರದೇಶದಲ್ಲಿ ನಮ್ಮಲ್ಲಿ ಯಾರು ಇದ್ದರೆ ಖಚಿತವಾಗಿ ನಾವು, ಯಾಕೆಂದರೆ ಈ ಸಮಾಧಿ ಅಗಿಯೋರು ಇವರಿಗೆಲ್ಲ ಗೊತ್ತಿರುತ್ತೆ, ಗ್ರೇವ್ ಯಾರ್ಡ್ಸಲ್ಲಿ ಕೆಲಸ ಮಾಡೋರು. ಆ ಒಂದು ಪ್ರದೇಶದಲ್ಲಿ ಮಳೆ ಬರ್ತಾ ಇದೆ, ಮಳೆಗಾಲ, ಈ ಒಂದು ಮಿಷನ್ ಕೆಲಸ ಮಾಡತ್ತರ ಮಳೆ ಸಂದರ್ಭದಲ್ಲಿ, ಯಾಕಂದರೆ ನೆಲ ಎಲ್ಲ ಒದ್ದೆ ಆಗಿರುತ್ತೆ, ನೀರೆಲ್ಲ ನಿಂತಿರುತ್ತೆ. ನೋಡಿ, ಇದರಲ್ಲಿ 2 ಮೆಥಡ್ ಇದೆ. ಒಂದು ರೇಡಿಯೋ ವೇವ್ಸ್ ಯೂಸ್ ಮಾಡೋದು ರೆಡಾರ್ನಲ್ಲಿ, ಮತ್ತು ಈ ಬೇರೆ ಇನ್ಸ್ಟ್ರೂಮೆಂಟ್ಗಳಲ್ಲಿ, ಜಿಯೋಫಿಸಿಕಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ ಯೂಸ್ ಮಾಡ್ತಾರೆ. ಒಳಗಡೆ ಎಲೆಕ್ಟ್ರಿಕ್ ಸಿಗ್ನಲ್ ಕಳಿಸಿ ಯಾವ ಡೆಪ್ತ್ಗೆ ಹೋಗಿ ವಾಪಸ್ ಬಂದಿದೆ ರಿಫ್ಲೆಕ್ಟ್ ಆಗುತ್ತೆ, ಅದು ಪ್ಲಾಟ್ ಮಾಡ್ತಾರೆ. ಆ ರಿಫ್ಲೆಕ್ಟ್ ಹೋಗೋ ಟೈಮ್ನಲ್ಲಿ, ಬರೋ ಟೈಮ್ನಲ್ಲಿ ನೀರಿದ್ದರೆ, ಮಾಯಿಶ್ಚರ್ ಇದ್ದರೆ, ವೆಟ್ ಆಗಿದ್ದರೆ ಸಿಗ್ನಲ್ ಡಿಫ್ಯೂಸ್ ಆಗುತ್ತೆ, ಪ್ರಿಸೈಸ್ ಆಗಿರಲ್ಲ. ಡ್ರೈ ಕಂಡೀಷನ್ ಇದ್ದರೆ
ಕರೆಕ್ಟಾಗಿ ಪಿಚ್ಚರ್ ಬರುತ್ತೆ. ಈಗ ಸೌಂಡ್ ವೇವ್ಸು ಅದಕ್ಕೆ ನೀರಿಗೇನು ಎಫೆಕ್ಟ್ ಆಗಲ್ಲ, ಮಾಯಿಶ್ಚರಿಂದ ಏನು ಎಫೆಕ್ಟ್ ಆಗಲ್ಲ. ಬಟ್ ನೀರಿನ ಲೇಯರ್ ಇದ್ದರೆ ಅಲ್ಲಲ್ಲಿ ಅದು ಡಿಫ್ಯೂಸ್ ಆಗುತ್ತೆ. ತೊಂದರೆ ಆಗ್ಬೋದು ಸರ್, ಮಾಹಿತಿ ನೀಡುವಲ್ಲಿ ಸ್ವಲ್ಪ ವಿಫಲ ಆಗ್ಬೋದು ಈ ಮಳೆಗಾಲ ನೀರು ನಿಂತಿದ್ರೆ. ಹೌದು, ಐಡಿಯಲ್ ಕಂಡೀಷನ್ನು ಡ್ರೈ ಕಂಡೀಷನ್ಸ್ ಇರಬೇಕು. ಸೊ ಹಾಗಾಗಿ ಮಳೆ ಬಿಟ್ಟು ಬಿಟ್ಟು ಬಂದರೆ ಒಂದಿನಾದರೂ ಗ್ಯಾಪ್ ಇರುತ್ತೆ, ನೀರಿರಲ್ಲ ಅಂತ ಹೇಳ್ಬೋದು. ಬಟ್ ಅದು ವೆಸ್ಟ್ ಕೋಸ್ಟು ಮತ್ತು ಘಟ್ಟ ಪ್ರದೇಶಗಳು ಅವೆಲ್ಲ ಮಳೆ ಸತತವಾಗಿ ಬರುತ್ತೆ. ಇದು ಮಳೆಗಾಲ. ಸೊ ಇದು ಯಾವಾಗ ಮಳೆ ನಿಲ್ಲುತ್ತೆ, ಯಾವಾಗ ಮುಂದುವರಿಯುತ್ತೆ ಹೇಳೋದು ಕಷ್ಟ. ಚಾನ್ಸ್ ತಗೊಬೇಕಾಗುತ್ತೆ. ಸರ್ ಇದು ಎಷ್ಟು ಖರ್ಚಾಗುತ್ತೆ ಸರ್ ಈ ಒಂದು ಮಿಷನ್ಗೆ ದಿನಕ್ಕೆ? ಖರೀದಿ ಮಾಡಿದರೆ ಅಕಸ್ಮಾತ್ ಏನಾದರೂ ಬಾಡಿಗೆ ತೊಗೊಂಡ್ರೆ ಎಷ್ಟು ಖರ್ಚಾಗುತ್ತೆ ಸರ್ ಒಂದು ದಿನಕ್ಕೆ? ಅದ್ರ ಖರ್ಚು ಲಕ್ಷಾಂತರ ರೂಪಾಯಿನಲ್ಲಿ ಇರುತ್ತೆ. ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ಮೇಕ್ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಸ್ಟ್ರೆಂತ್ ಮೇಲೆ, ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಬೇರೆ ಮಾಡಲ್ಸ್ ಅಂದಾಜು ಲಕ್ಷ, ನನಗೆ ಎಕ್ಸಾಕ್ಟ್ ಪಿಕ್ಚರ್ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲ ಇನ್ಸ್ಟ್ರೂಮೆಂಟ್ಸು ಆಗ 40-50 ಲಕ್ಷ ರೂಪಾಯಿ ಬೆಲೆ ಇರೋದಾಗ ಅದನ್ನು ನಾವು ಫಾರಿನ್ನಿಂದಲೇ ತರ್ತಾಯಿದ್ದೆ, ನಮ್ಮಲ್ಲಿ ಮೇಕ್ ಇಲ್ಲ. ಇನ್ನೊಂದು ಮೆಥಡ್ ಇದೆ. ಈಗ ನೋಡಿ, ಹಿಡನ್ ಟ್ರೆಷರ್ ನಿಧಿ ಹುಡ್ಕೋರು ಕೂಡ ಪೋರ್ಟಬಲ್ ಮೆಷಿನ್ ಉಪಯೋಗಿಸ್ಕೋತಾರೆ. ಅದರಲ್ಲಿ ಸಿಗ್ನಲ್ ಕಳಿಸಿ, ಸಿಗ್ನಲ್ ವಾಪಸ್ ಎಲ್ಲಿ ಬರುತ್ತೋ ಅವರು ಆ ಕುಡಿಕೆ ಅದೇನಾದ್ರು ಸಿಕ್ಕರೆ ಅವರು ನಿಧಿ ಅಂತಾರೆ. ಆ ಥರ ಸರ್ ಮಿಷನ್ನು ಬೆಂಗಳೂರಲ್ಲಿ ಈ ಥರ ಮಿಷನ್ಗಳಿದ್ದಾವೆ, ಬಾಡಿಗೆ ಸಿಗುತ್ತಾನ ಹೇಗೆ ಸರ್ ಅಂತ? ಈ L&T ಅಂತ ಕಂಪ್ನಿಗಳಲ್ಲಿ, ಮೈನಿಂಗ್ ಕಂಪ್ನಿಗಳಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಡಿಫೆನ್ಸ್ಗಳಲ್ಲಿ ಆ ಥರದಲ್ಲಿ ಇಟ್ಕೊಂಡಿರ್ತಾರೆ. GPR, ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ಸ್ ಅಂತ, ಅವ್ರ ಹತ್ರ ಉಪಯೋಗಿಸ್ಬೋದು. ಜಿಯೋಫಿಸಿಕಲ್ ಮೆಥಡ್ ಬೇರೆ, ಎಲೆಕ್ಟ್ರಿಕಲ್ ಮೆಥಡ್ ಉಪಯೋಗಿಸಿದಾಗ ಕ್ಲೋಸ್ ಸ್ಪೇಸಿಂಗ್ ಮಾಡಿದಾಗ ತುಂಬ ಕ್ಲೋಸ್ ಸ್ಪೇಸಿಂಗ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಅರ್ಜೆಂಟಲ್ಲಿ 3 ಅಡಿ ಬೈ 3 ಅಡಿ ತೆಗೆದು ಮುಚ್ಚಿಬಿಟ್ಟಿದ್ರೆ ಸರಿ 3 ಅಡಿಗೆ ನಾವು 1 ಮೀಟ್ರಿಗೆ ನಾವು ನ್ಯಾರೋ ಡೌನ್ ಮಾಡ್ಕೊಬೇಕು. ಸೊ ಎಲೆಕ್ಟ್ರೋಡ್ಸ್ ನಾವೇನು ಹಾಕ್ತೀವಿ ಸಿಗ್ನಲ್ ಕಳಿಸೋದಕ್ಕೆ, ಅದು ಅರ್ಧ ಮೀಟ್ರ್ ಸ್ಪೇಸಿಂಗ್ ಇರಬೇಕಾಗತ್ತೆ. ಸೊ ಕ್ಲೋಸ್ ಸ್ಪೇಸಿಂಗ್, ಆ ಕಡೆ ಅರ್ಧ ಮೀಟ್ರು, ಈ ಕಡೆ ಅರ್ಧ ಮೀಟ್ರು, ನಾರ್ತ್ ಟು ಸೌತು, ಈಸ್ಟ್ ವೆಸ್ಟ್ ಪ್ರೊಫೈಲಿಂಗ್ ಮಾಡಬೇಕಾಗತ್ತೆ. ಸೊ ಆ ರೀತಿ ಇದೆಲ್ಲನೂ ಎಕ್ಸ್ಪರ್ಟ್ ಡಿಸೈಡ್ ಮಾಡಬೇಕು ಆ ರಿಕ್ವೈರ್ಡ್ ಕಂಡೀಷನ್ಗೆ. ಈ ಒಂದು ಮಿಷನ್ಗಳು ಯಾರೆಲ್ಲ ಬಳಸ್ತಾರೆ? ಈಗ ಪೊಲೀಸರು ಮಾಡೋಕ್ಕಾಗಲ್ಲ, ಎಕ್ಸ್ಪರ್ಟ್ಗೆ ಬೇಕಾ ಸರ್ ಹೇಗೆ ಅಂತ? ಅದರಲ್ಲೂ ಪೊಲೀಸರು ಕೂಡ ನಿಪುಣರು ಇಟ್ಕೊಂಡಿರ್ತಾರೆ. ಅವರಿಗೆ ನಕ್ಸಲೈಟ್ಸ್ ಜೊತೆ ಡೀಲ್ ಮಾಡ್ತಾರೆ. ಈಗ ಯಾವುದೋ ಇಂಟೀರಿಯರ್ ಕಾಡು ಒಳಗಡೆ ಹೋಗ್ತಿರ್ತಾರೆ, ಅಲ್ಲಿ ಮೈನ್ಸ್ ಇಟ್ಟಿರ್ಬೋದು, ಲ್ಯಾಂಡ್ ಮೈನ್ಸ್ ಅಂತಾರೆ. ವಾರ್ ಫ್ರಂಟಲ್ಲೂ ಕೂಡ ಲೈನ್ ಮೈನ್ಸ್ ಇರುತ್ತೆ. ಲ್ಯಾಂಡ್ ಮೈನ್ಸು ಈಗ ಮಿಲಿಟರಿ ಜೀಪ್ ಪಾಸ್ ಆಗೋದಕ್ಕೆ ಮುಂಚೆ ಒಂದು ಎಕ್ಸ್ಪರ್ಟ್ ಹೋಗಿ ಅಲ್ಲಿ ಸರ್ವೆ ಮಾಡಿ ಯಾವುದೂ ಸಿಗ್ನಲ್ ಇಲ್ಲ ಅಂದರೆ, ಯಾವುದು ಲ್ಯಾಂಡ್ ಮೈನ್ಸ್ ಇರೋ ಪಾಸಿಬಿಲಿಟಿ ಇಲ್ಲ ಅಂದರೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಆಗ ವೆಹಿಕಲ್ ಪಾಸ್ ಆಗುತ್ತೆ. ಆತ ಏನಾದರೂ ಸಿಗ್ನಲ್ ಸಿಕ್ಕರೆ ಒಳಗಡೆ IED ಅಥವಾ ಬೇರೆ ರೀತಿಯ ಡೆಟೋನೇಟರ್ ಏನಾದರೂ ಇದ್ದರೆ ಇಲ್ಲಿ ಡೇಂಜರ್ ಇದೆ ಅಂತ ಸಿಗ್ನಲ್ ಬರುತ್ತೆ, ಬೀಪ್ ಬರುತ್ತೆ. ಆಗ ಸಿಗ್ನಲ್ ಇದೆ ಅಂದರೆ ಅವರು ಬೇರೆ ರೂಟಲ್ಲಿ ಹೋಗ್ತಾರೆ, ಅಥವಾ ಅದನ್ನು ಅಗೆದುಬಿಟ್ಟು ಅದನ್ನು ತೆಗೆದು ಡಿಫ್ಯೂಸ್ ಮಾಡಿ ದೆನ್ ಮುಂದಕ್ಕೆ ಹೋಗ್ತಾರೆ. ಎಷ್ಟು ಅಡಿ ಹೋಗುತ್ತೆ ಅಂದ್ರಲ್ಲ, ಎಷ್ಟು 10 ಅಡಿ ಹೋಗುತ್ತೆ? ಕೆಪಾಸಿಟಿ ಇದೆ, 10 ಅಡಿ ತನಕ ಕೆಪಾಸಿಟಿ ಇದೆ. ಅದು ಇನ್ಸ್ಟ್ರೂಮೆಂಟ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಇನ್ಸ್ಟ್ರೂಮೆಂಟು. ಶಾಲೋ ಡೆಪ್ತಿ ಬೇಕಾ, ಮಾಡ್ರೇಟ್ ಡೆಪ್ತಿ ಬೇಕಾ, ಡೀಪರ್ ಲೆವೆಲಿಗೆ ಬೇಕಾ, ಆ ಥರದ್ದೆಲ್ಲ ಇದೆ. ಸರ್ ಇದು ಅಗೇಯಕ್ಕಂತ ಇದೊಂದು ಮಿಷನ್ ತುಂಬ ಉಪಯೋಗ ಆಗುತ್ತದೆ SIT-ಅವರಿಗೆ ಹಾಗಾದರೆ? ಖಂಡಿತ, ಇಟ್ಸ್ ಅ ಟೂಲ್. ಅದನ್ನು ಬಳಸಬೇಕಷ್ಟೇ ನಾವು. ಇದೆ ಮೊದಲನೇ ಸಾರಿಗೆ ನಾವು ಬಳಸ್ತಾ ಇದ್ದೀವಿ ಈ ಪರ್ಪಸ್ಗೆ, ಎಕ್ಸುಮೇಷನ್ಗೆ. ಸೊ ಬೇರೆ ನಮ್ಮ ದೇಶದಲ್ಲಿ ಆಗಿರೋ ಕೇಸ್ ಹಿಸ್ಟ್ರಿ ಎಲ್ಲ ಇದೆ, ಎಲ್ಲಾದರೂ ಇದೆಯಾ ನನಗೆ ಗೊತ್ತಿಲ್ಲ. ಅದು ನಮ್ಮ ಡಿಪಾರ್ಟ್ಮೆಂಟ್ನವರು ಈ ಕೆಲಸ ಮಾಡಲ್ಲ. ಆರ್ಕಿಯಲಾಜಿಕಲ್ ಸರ್ವೆ ಅವರು ಬಳಸ್ಬೋದು. ಯಾಕೆಂದರೆ ಡೀಪ್ ಬರಿಯಲ್ ಸೈಟ್ಸ್, ಈಗ ಓಲ್ಡ್ ಎಕ್ಸ್ಕವೇಷನ್ ಮಾಡಬೇಕಾದ್ರೆ ಅವ್ರು ಏನಾದರೂ ಬಳಸಿದಾರ ಅವ್ರನ್ನ ಕೇಳ್ಬೋದು. ಯಾಕಂದರೆ ಸರ್ ನಿಗೂಢ ವ್ಯಕ್ತಿ ಮತ್ತೆ 13 ಸ್ಥಳ ಬಿಟ್ಟು ಮತ್ತೆ ಬೇರೆ ಕಡೆ ಸ್ಥಳ ತೋರಿಸಿದ್ರೆ ಅಲ್ಲಿ ಸಹ ಈ ಒಂದು ಮಿಷನ್ ತುಂಬ ಉಪಯೋಗ ಆಗುತ್ತೆ ಹಾಗಾದರೆ? ಖಂಡಿತ. ಈಗ ಇಟ್ಸ್ ಎ ಟೂಲ್, ಸೈಂಟಿಫಿಕ್ ಟೂಲ್. ಸೊ ಅದನ್ನು ಬಳಸಿ ಅದನ್ನು ಮೊದಲನೇ ಸರಿ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲನೇ ಸರಿ ಫೇಲ್ ಆದರೂ ಕೂಡ ಯಾತಕ್ಕೆ ಫೇಲ್ ಆಯಿತು, ಏನು ತಪ್ಪಾಗಿದೆ, ಇನ್ಸ್ಟ್ರೂಮೆಂಟ್ ತಪ್ಪ, ಮ್ಯಾನ್ ತಪ್ಪ, ಯಾರ್ದು ಅಂತ ಸ್ಟ್ಯಾಂಡರ್ಡೈಸ್ ಮಾಡಿಕೊಂಡು ಕ್ಯಾಲಿಬ್ರೇಷನ್ ಮಾಡಿಕೊಂಡು ಮುಂದುವರಿಬೋದು. ಈಗ ನಾನು ಒಂದು ಉದಾಹರಣೆ ನೆನ್ನೆ ಹೇಳ್ತಾ ಇದ್ದೆ. ಈ ಬೋರ್ವೆಲ್ಗೆ ಮಕ್ಕಳು ಬಿದ್ದಾಗ ಮೊದಲಿಗೆ ಅಗಿತಾ ಇದ್ದು, ದೂರದಿಂದ ಹಾಕ್ಕೊಂಬಂದು ಹತ್ರಕ್ಕೆ ಬಂದು ಯಾವ ಡೆಪ್ತಲ್ಲಿರ್ಬೋದು ಅಂತ. ಈಗ ಅದಾದಮೇಲೆ ಬೋರ್ವೆಲ್ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಮಾಡಿದ್ರು. ಕ್ಯಾಮ್ರಾದಲ್ಲಿ ಗೊತ್ತಾಗೋದು ಎಷ್ಟು ಡೆಪ್ತಲ್ಲಿದೆ, ಮಗು ಬದುಕಿದೆಯಾ ಸತ್ತಿದೆಯಾ, ಬದುಕಿದ್ರೆ ಅದಕ್ಕೆ ಬಿಸ್ಕಟ್ ಕಳಿಸೋದು, ನೀರು ಕಳಿಸೋದು ಅದೆಲ್ಲ ಮಾಡಿದ್ರು. ಸೊ ಅದಾದಮೇಲೆ ಕೆಲವು ಹುಕ್ ಟೈಪು ಅದಕ್ಕೆ ತಗಲಾಕಿ ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡಿದ್ರು. ಈ ರೀತಿ ಇವೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ. ಇದಕ್ಕೆ ಸಹ ಕ್ಯಾಮ್ರಾ ಇರುತ್ತಾ? ಈಗ ರೈಡರ್ ಒಳಗಡೆ ಇದಕ್ಕೆ ಕ್ಯಾಮ್ರಾ ಇರುತ್ತೆ ಹೇಗೆ ಸರ್? ಮತ್ತೆ ಪ್ರಿಂಟ್ ಹೆಂಗೆ ಗೊತ್ತಾಗುತ್ತೆ?
ಗೊತ್ತಾಗುತ್ತೆ ಹೇಗೆ ನೋಡಬೇಕಾಗತ್ತೆ? ಈಗ ಒಂದು ಮಧ್ಯದಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಈ ಪಕ್ಕದಲ್ಲಿ ಒಂದು ಎಲೆಕ್ಟ್ರೋಡು, ಆ ಕಡೆ ಒಂದು ಎಲೆಕ್ಟ್ರೋಡು, ಅದ್ರ ಪಕ್ಕದಲ್ಲೊಂದು ಈ ರೀತಿ ಆ್ಯಸ್ ಪರ್ ಸಿಚುಯೇಷನ್ನು ನಂಬರ್ ಆಫ್ ಎಲೆಕ್ಟ್ರೋಡ್ಸ್ ಫಿಕ್ಸ್ ಮಾಡ್ಬೋದು. ಅದಕ್ಕೆ ಒಂದು ಕ್ಲಿಪ್ ಇರುತ್ತೆ, ಆ ವೈರ್ ಇರುತ್ತೆ, ಅದನ್ನು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ ಅದರಿಂದ ಸಿಗ್ನಲ್ ಕಳಿಸ್ತಾರೆ. ಅದು ಸಿಗ್ನಲ್, ಎಲೆಕ್ಟ್ರಿಕ್ ಸಿಗ್ನಲ್ ಒಳಗಡೆ ಹೋಗುತ್ತೆ. ಅಥವಾ ಈ ರೇಡಿಯೋ ವೇವ್ಸ್ ಇದ್ದರೆ ಆ ಇನ್ಸ್ಟ್ರೂಮೆಂಟಿಂದ ವೇವ್ಸ್ ಜನ್ರೇಟ್ ಆಗಿ ಒಳಗಡೆ ಹೋಗುತ್ತೆ, ಗ್ರೌಂಡ್ ಒಳಗಡೆ ಸಾಯಿಲ್ ಪ್ರೊಫೈಲಲ್ಲಿ ಈಸಿಯಾಗಿ ಹೋಗುತ್ತೆ. ಸೊ ಅದು ಸೀಸ್ಮಿಕ್ ಮೆಥಡ್ ಅಂತ ಇನ್ನೊಂದಿದೆ, ಬೇರೆ ಬೇರೆ ಮೆಥಡ್ಸ್ ಇದೆ. ನಾವು ಒಳಗಡೆ ಏನಿದೆ ಏನಿಲ್ಲ ಅಂತ ಅದರಲ್ಲಿ ಫೋಟೋಸ್ ನೋಡ್ಬೋದು ಸರ್, ಹೇಗೆ ಅಂತ ಈ ಒಂದು ಮಿಷನಲ್ಲಿ? ಓಕೆ, ಈಗ ನಿಮಗೆ ನೀವು ಈ ಇನಿಷಿಯಲ್ ರೇಡಿಯೋ ವೇವ್ ಆರ್ ಎಲೆಕ್ಟ್ರಿಕಲ್ ಮೆಥಡಲ್ಲಿ ಪ್ರೊಫೈಲಿಂಗ್ ಮಾಡಿದ್ಮೇಲೆ ಅದ್ರ ಒಂದು ಶೇಪ್ ಬಂದಮೇಲೆ ಗೊತ್ತಾದಮೇಲೆ ಅದೇನು ಅಂತ ನೀವು ಡಿಸೈಡ್ ಮಾಡ್ಬೋದು. ಕ್ಲಿಯರ್ ಆಗಿದ್ದರೆ ಅಸ್ಥಿಪಂಜರನೋ ಇಲ್ಲ ಒಂದು ಗಡಿಗೆನೋ ಒಂದು ಬೆಂದಿಗೆನೋ ತಲೆಬುರುಡನೋ ಏನು ಅಂತ ನಾವು ಮಾಡ್ಬೋದು. ಆಗ ನೀವು 2 ಅಡಿ 3 ಅಡಿ 4 ಅಡಿ ಆಳದಲ್ಲಿ ಈಸಿಯಾಗಿ ಎಕ್ಸ್ಕವೇಟ್ ಮಾಡ್ಬೋದು. ಈಗೆಲ್ಲ JCBಗಳಿದೆ, 10 ನಿಮಿಷದಲ್ಲಿ ಎರೆದಾಕ್ಬಿಡ್ತಾರೆ. ನಿಮಗೆ ಕ್ಯಾಮ್ರಾ ಅವಶ್ಯಕತೆ ಇಲ್ಲ, ಪ್ರೋಬ್ಗೆ ಡೀಪರ್ ಕ್ಯಾಮ್ರಾ ಕಳಿಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇನ್ನೂ ಸ್ಟ್ರಾಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆ ಜಿಯೋಫಿಸಿಕಲಲ್ಲಿ, ಗ್ರಾವಿಟಿ ಮೆಥಡ್, ಮ್ಯಾಗ್ನೆಟಿಕ್ ಮೆಥಡ್. ಆಬ್ಜೆಕ್ಟು ನೀವು ನೋಡ್ತಾ ಇರೋದು ಮ್ಯಾಗ್ನೆಟಿಕ್ ಆಗಿದ್ದರೆ ಮ್ಯಾಗ್ನೆಟಿಕ್ ಮೆಥಡ್ ಯೂಸ್ ಮಾಡ್ಬೋದು. ಸರ್, ಈಗ ಈ 10 ಅಡಿ ಅಸ್ಥಿ ಪಂಜರ ಇದೆ, ಈಗ ರೇಡರ್ ಮುಖಾಂತರ ಈಗ ಇದು ಮಾಡ್ತಿದ್ದಾರೆ, ಅದು ಹೇಗೆ ಗೊತ್ತಾಗುತ್ತೆ ಸರ್ ಇವರಿಗೆ ಅಂತ? ಏನಾದರೂ ಅದಕ್ಕೆ ಸಿಗ್ನಲ್ ನೀಡುತ್ತಾನ, ಪ್ರಿಂಟ್ ಬರ್ತಾನ, ಇಮೇಜ್ ತೋರಿಸ್ತಾನ? ಈಗ ನೋಡಿ, ನೀವು ಒಂದು ಸಿಗ್ನಲ್ ಕಳಿಸಿದ್ರಿ ಭೂಮಿ ಒಳಿಕೆ, ಅದು 3 ಅಡಿ 4 ಅಡಿ ಆಳದಲ್ಲಿ ಯಾವುದೋ ಒಂದು ಹಾರ್ಡ್ ಸಬ್ಸ್ಟೆನ್ಸ್ ಇದೆ, ಅದ್ರ ಪಕ್ಕದಲ್ಲಿ ಸಾಫ್ಟ್ ಇದೆ, ಸಾಯಿಲ್ ಸಾಫ್ಟು ಆ ರೀತಿ ಹೇಳೋದಾದರೆ, ಪಕ್ಕದಲ್ಲಿ ಒಂದು ಕಲ್ಲಿದ್ದರೆ ಹಾರ್ಡ್ ಕಾಂಟ್ರಾಸ್ಟ್ ಇದೆ, ಅಥವಾ ಒಂದು ಬುರುಡೆ ಇದೆ ಅದು ಗಟ್ಟಿ ಕಾಂಟ್ರಾಸ್ಟ್ ಇದೆ ಸಾಫ್ಟ್ಗೂ ಹಾರ್ಡ್ಗೂ. ಆಗ ಇದರಲ್ಲಿ ಸಿಗ್ನಲ್ ವಾಪಸ್ ಬರುತ್ತಲ್ಲ, ಅದು ಪ್ಲಾಟ್ ಮಾಡಿದಾಗ ಕಾಂಟ್ರಾಸ್ಟ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದನ್ನು ಪ್ಲಾಟಿಂಗ್ ಮಾಡಿದಾಗ ಅದರ ಇಮೇಜ್ ಬಂದಾಗ ಕಾಂಟ್ರಾಸ್ಟ್ ಕ್ಲಿಯರಾಗಿ ಗೊತ್ತಾಗುತ್ತೆ, ಶೇಪ್ ಗೊತ್ತಾಗುತ್ತೆ. ಅದಾದ್ಮೇಲೆ ಹೇಳ್ಬೋದು ಇಲ್ಲಿದೆ ಅಂತ. ಎಲ್ಲ ಒಂದೇ ಯೂನಿಫಾರ್ಮ್ ಲೆವೆಲಲ್ಲಿದ್ದರೆ, ಬರೀ ಸಾಯಿಲ್ ಇದ್ದರೆ ಸಿಗ್ನಲ್ ಒಂದೇ ಥರ ಇರುತ್ತೆ, ಆಗ ಇಲ್ಲೇನೂ ಇಲ್ಲ, ಬ್ಲ್ಯಾಂಕ್ ಆಗಿದೆ ಅಂತ ಹೇಳ್ಬೋದು. ಓಕೆ ಸರ್, ಅಂದರೆ ಈ ಒಂದು ಪ್ರಕರಣದಲ್ಲಿ SIT ಈ ಒಂದು ಮಿಷನ್ ತೆರೆಸ್ಕೊಂಡು ತನಿಖೆ ಮಾಡ್ತಿರೋದು, ಪರಿಶೀಲನೆ ಮಾಡ್ತಿರೋದು ಉಪಯೋಗ ಆಗುತ್ತೆ ಹಾಗಾದ್ರೆ ನಿಮ್ಮ ಪ್ರಕಾರ? ಹೌದು, ಹಾಸ್ಪಿಟ್ಲ್ಗಳಲ್ಲಿ ಈಗ MRI ಇದೆ, ಎಕ್ಸ್ರೇ ಇದೆ, ಈಗ ಇದಿದೆ ಏನು ಎಂಡೋಸ್ಕೋಪಿ ಇದೆ, ಇವೆಲ್ಲ ಟೂಲ್ಸ್ ಬೇರೆ ಬೇರೆ ಮೆಥಡಿಂದ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಾಯಿಲೆನ. ಈಗ ಡಾಕ್ಟ್ರು ಎಕ್ಸ್ಪರ್ಟ್ ಇದ್ದು ಕೆಲವು ಬೇರೆ ಲಕ್ಷಣಗಳು ನೋಡಿ ಈ ಥರ ಕಾಯಿಲೆ ಇದೆ ಅಂತ ಹೇಳಿಬಿಟ್ರೆ ಯಾವ ಇನ್ಸ್ಟ್ರೂಮೆಂಟು ಬೇಕಾಗಲ್ಲ. ಕೆಲವು ಡಾಕ್ಟ್ರುಗಳು ಇರ್ತಾರೆ, ಉಗುರು ನೋಡಿದ್ರೆ ಹೇಳ್ಬಿಡ್ತಾರೆ ಒಳಗಡೆ ಏನು ಕಾಯಿಲೆ ಇದೆ ಅಂತ, ಈ ಕಣ್ಣಿನ ಸುತ್ತ ನೋಡಿದ್ರೆ ಹೇಳ್ಬಿಡ್ತಾರೆ. ಸೊ ಆ ರೀತಿ ಲಕ್ಷಣಗಳು ಕಂಡುಹಿಡಿಯೋದು ಬೇರೆ ಅಂತ. ಈ ಸಂದರ್ಭದಲ್ಲಿ ಆ ರೀತಿ ಎಕ್ಸ್ಪರ್ಟ್ ಯಾರೂ ಇಲ್ಲ. ಆದರೆ ಗ್ರೇವ್ ಡಿಗ್ಗರ್ಸ್ ಇದ್ದರೆ ನಾನು ಹೇಳಿದ ಹಾಗೆ ಡಿಸ್ಟರ್ಬ್ಡ್ ಸಾಯಿಲ್ಲ, ಒರಿಜಿನಲ್ ಸಾಯಿಲ್ಲ ಗೊತ್ತಾಗುತ್ತೆ. ಅದು ಏನು ಅಂದರೆ ಅದು ಟೆಕ್ನಿಕ್ಕು. ಡಿಸ್ಟರ್ಬ್ಡ್ ಸಾಯಿಲ್ ಆಗಿದ್ದರೆ ಆಳದಿಂದ 5 ಅಡಿ 6 ಅಡಿ ಆಳದಿಂದ ಮಣ್ಣು ಅಗದು ತಳದ ಮೆಟೀರಿಯಲ್ ಮೇಲ್ಗಡೆ ಹಾಕಿರ್ತೀವಿ ಅಲ್ವಾ, ಮೇಲಿನ ಮೆಟೀರಿಯಲ್ ಕೆಳಕ್ಕೆ ಹೋಗಿರುತ್ತೆ ಮೇಲ್ಗಡೆ. ಆದರೆ ಮುಚ್ಚಬೇಕಾದ್ರೆ ಏನಾಗುತ್ತೆ, ತಳದ ಮೆಟೀರಿಯಲ್ ಮೊದಲು ಹೋಗುತ್ತೆ ಕೆಳಕ್ಕೆ, ಈ ರೀತಿ ಉಲ್ಟಪಲ್ಟ ಆಗಿರುತ್ತೆ ಅಲ್ವಾ. ಸೊ ಕೋರ್ಸರ್ ಪಾರ್ಟಿಕಲ್ಸ್ ಮೇಲ್ಗಡೆ ಇರುತ್ತೆ, ಸ್ಮಾಲ್ ಪಾರ್ಟಿಕಲ್ ಕೆಳಗಡೆಗೆ ಹೋಗುತ್ತೆ ಕೆಲವು ಟೈಮು. ಆದರೆ ನಾರ್ಮಲ್ ಪ್ರೊಫೈಲ್ನಲ್ಲಿ ಮಣ್ಣು ಮೇಲ್ಗಡೆ ಇರೋ ಸಣ್ಣ ಇರುತ್ತೆ, ಒಳಗಡೆ ಹೋಗ್ತಿದ್ದಂಗೆ ಕಣಗಳ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ನಾರ್ಮಲ್. ಉಲ್ಟಾ ಆಗಿದ್ರೆ ರಿವರ್ಸ್ ಆಗಿದೆ, ಈ ಏರಿಯಾ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಥರ ಎಕ್ಸ್ಪರ್ಟೈಸ್ ಎಲ್ಲ ಕೆಲವು ಸಂದರ್ಭಗಳಲ್ಲಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸರು ಇದನ್ನೆಲ್ಲ ಉಪಯೋಗಿಸ್ತಾರೆ. ಯಾರಾದರೂ ಇದ್ದರೆ ಆ ಥರ ಎಕ್ಸ್ಪರ್ಟು ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಇದಿಷ್ಟು HSM ಪ್ರಕಾಶ್ ಅವರ ಮಾತಾಗಿತ್ತು. ಅಂದರೆ ಈ ಒಂದು ಮಿಷನ್ ತುಂಬ ಅನುಕೂಲವಾಗುತ್ತೆ, ತನಿಖೆಗೆ ಉಪಯೋಗ ಆಗ್ಬೋದು ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.